ಏನೇ ಪತಿವ್ರತೆ ಅಲ್ಲಲ್ಲಲ್ಲೇ ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ 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 ನಾನು ಚೆನ್ನಾಗಿದ್ದೀನ ಇಲ್ವಾ ಅಂತ ತಿಳ್ಕೊಂಡು ನೀನೇನು ಮಾಡ್ತೀಯಾ? ನಿನಗೆ ನನಗಿಂತ ಸತಿ ಮೇಲೇ ಆಸೆ ಜಾಸ್ತಿ. ಯಾವಾಗಲೂ ಅವಳ ಜೊತೆನೇ ತಿರುಗಾಡ್ತಾ ಇರ್ತೀಯ. ನಿನಗೆ ಆದಂಥ ಒಂದು ಘನತೆ ಗೌರವ ಎಲ್ಲ ಇದೆ. ಏನು ಲೋಕಲಲ್ಲೆಲ್ಲ ನೀನು ಎತ್ಕೊಂಡು ತಿರ್ಗಾಡಕ್ಕಾಗುತ್ತಾ? ಹೇಳು, ನೀನೇ ಹೇಳು. ಲೋಕಲ್ ಆದ್ರೇನು? ನಾನು ಬರಲ್ಲ ಅಂತೀನಾ? ನಿಂದು ಏನಿದ್ರು ಆರಾಮಾಗೆ ನೋಡು, ಒಳ್ಳೆ ರೋಡ್, ಈ ಥರ ಹೈವೇ, ಒಳ್ಳೆ ಲಾಂಗ್ ರೈಡು ಅಂತ ಕಡೆಗೆ ನಿನ್ನ ಜೊತೆ ಹೋಗೋದು. ಇರ್ಲಿ ಬಿಡು, ಗೊತ್ತು ನನಗೆ. ಅವಳ ಜೊತೆನೇ ಜಾಸ್ತಿ ಓಡಾಡ್ತೀನಿ ಅಂತ ನಿನ್ ಬೇಜಾರಾದ್ರೆ ನಾನೇನು ಹೇಳು. ಹುಡುಗರು ಮನ್ಸನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಬರೀ ಕಳ್ನಾಟಕ ನಿಂದು. ನೀವು ಹುಡುಗರೆಲ್ಲ ಇಷ್ಟೇ. ಫಸ್ಟ್ ಆಫ್ ಆಲ್ ನಾನೊಂದು ಹೇಳ್ತೀನಿ, ಇವಾಗಿರೋ ಜನ್ರೇಷನ್ ಅವ್ರಿಗೆ ಆಲ್ಮೋಸ್ಟ್ ಆಲ್ ಈ ವ್ಯಕ್ತಿ ಗೊತ್ತಿರ್ತಾರೆ. ಆ್ಯಂಡ್ ಇವ್ರ ಸಿನಿಮಾಗಳೇನು ಯಾವ ಥರ ಇರುತ್ತೆ ಅನ್ನೋದೆಲ್ಲ ನೀವು ಆಲ್ರೆಡಿ ನೋಡಿರ್ತೀರಾ. ನಿಮಗೆ ಕ್ರಿಸ್ಟಫರ್ ನೋಲನ್ ಮಾಡೋ ಸಿನಿಮಾಗಳು ಅರ್ಥ ಆಗುತ್ತೆ, ಬಟ್ ಉಪ್ಪಿ ಸರ್ ಮಾಡೋ ಸಿನಿಮಾಗಳು ನಿಮ್ಗೆ ಅರ್ಥ ಆಗಲ್ಲ. ಅರ್ಥನೇ ಆಗಲ್ಲ. ಅದೇನು ಲಾಸ್ಟ್ ಎಂಡೋರ್ ಕೂಟೇ ಇರ್ತೀವಪ್ಪ ನಾವು. ನಮ್ಮ ಕಣ್ಣೆದುರುಗಡೆ ಇರೋ ಈಗ ಈ ಕ್ಷಣ ಇದು ಸತ್ಯ. ಈ ನಿಜವಾದ ಸತ್ಯ ಯಾರು ನಂಬಲ್ಲ. ಯಾಕೆ? ಕ್ರಿಸ್ಟಫರ್ ನೋಲನ್ ಸ್ಕ್ರೀನ್ ಪ್ಲೇ ಆಗ್ಲಿ, ಥಾಟ್ಸ್ ಆಗ್ಲಿ ಉಪ್ಪಿ ಸರ್ ಮಾಡಿದ್ರು. ಉಪ್ಪಿ ಸರ್ ಏನಾದ್ರು ಮಾಡಿ ಅವ್ರ ಸಿನಿಮಾಗಳಲ್ಲಿ ಏನಾದ್ರು ಕನ್ವೆ ಮಾಡಕ್ ಹೋದ್ರೆ ನಿಮ್ಗೆ ಅದು ಅರ್ಥ ಆಗೋದಕ್ಕೆ ಎಷ್ಟೋ ವರ್ಷ ಬೇಕಾಗುತ್ತೆ. ಅದೇ ಕ್ರಿಸ್ಟಫರ್ ನೋಲನ್ ಸಿನಿಮಾದಲ್ಲಿ ಕನ್ವೆ ಮಾಡಿದ್ರೆ ನಿಮ್ಗೆ ವಾವ್ ವಾವ್ ಅನ್ನೋದು. ಅವ್ರಿಗೆ ಆಸ್ಕರ್ ಬರೋ ತರ ಮಾಡ್ತೀರಾ. ಒಳ್ಳೇದು ಸರ್, ಮಾಡಿ, ಒಳ್ಳೇದು. ಬಟ್ ನಮ್ಮವರು ಅದನ್ನೇ ಮಾಡಿದಾಗ ನಮ್ಗಳಿಗೆ ಅರ್ಥ ಆಗಲ್ಲ. ಅದೇ ಬೇರೆಯವರು ನಮ್ಮವ್ರು ಏನ್ ಮಾಡ್ತಾರೋ ಅದನ್ನೇ ಮಾಡಿದಾಗ ಅವ್ರನ್ನ ಪಟ್ಟದ ಮೇಲೆ ಕೂರಿಸ್ತೀವಿ. ಏನ್ರಿ ಇದು? ಈ ಪೊಲಿಟಿಕ್ಸ್ ಅನ್ನೋದು ಯಾವ ತರ ಚೇಂಜ್ ಆಗ್ತಾ ಇದೆ ಅಂದ್ರೆ, ರೀಸೆಂಟ್ ಆಗಿ ಬಾಂಗ್ಲಾದೇಶಲ್ಲಿ ಒಂದು ದೊಡ್ಡ ಇನ್ಸಿಡೆಂಟ್ ಆಯ್ತು. ಅದಾದ್ಮೇಲೆ ನೇಪಾಳಲ್ಲಿ ಕೂಡ, ಅಂಡ್ ಇವಾಗ ಇಂಡಿಯಾ. ಪೊಲಿಟಿಕ್ಸ್ ಇದು ಏನ್ ಬೇಕಾದ್ರೂ ಆಗ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಇವನನ್ನ ಕರ್ಕೊಂಡೋಗಿ ಎಲೆಕ್ಷನ್ ಅಲ್ಲಿ ನಿಲ್ಸು, ಇವನ್ ಮಂತ್ರಿ ಆಗ್ಬೇಕು, ನಾವ್ ಹೇಳಿದೀವಿ ಅಂತ ಹೇಳು, ಮಂತ್ರಿ ಆಗ್ತಾನೆ. ಅಂಡ್ ತಮಿಳ್ನಾಡಲ್ಲಿ ಎಷ್ಟೋ ವರ್ಷಗಳಾದ್ಮೇಲೆ ಅಂತ ಇವ್ರು ಗೆದ್ದಿದ್ದು. ಸಿ ಜೋಸೆಫ್ ವಿಜಯ್ ನಾನ್. ಖುಷಿ ಆಗುತ್ತೆ ಅವ್ರವ್ರ ಜಾಗದಲ್ಲಿ ಅವ್ರನ್ನೇ ಬೆಳೆಸೋದು, ತುಂಬಾ ಖುಷಿ ಆಗುತ್ತೆ. ನಮ್ಮಲ್ಲಿ ಏನ್ ಮಾಡ್ತೀವಿ, ಬ್ಲೈಂಡ್ ಆಗಿ ನಂಬ್ಕೊಂಡ್ ಬಂದ್ಬಿಟ್ಟಿದೀವಿ. ಅವಾಗ ಏನೋ ಮಾಡಿರ್ತಾರೆ, ನಮ್ಗ ಅವಾಗ ಸೋಷಿಯಲ್ ಮೀಡಿಯಾ ಇರ್ಲಿಲ್ಲ, ಇನ್ನೊಂದು ಮತ್ತೊಂದು ಆತರ ಏನು ಇರ್ಲಿಲ್ಲ. ಸೊ ಅವ್ರು ಮಾಡೋ ಸ್ಕ್ಯಾಮ್ಗಳಾಗ್ಲಿ, ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ, ಅಥವಾ ಅವ್ರು ಮಾಡೋ ಒಳ್ಳೆ ಕೆಲಸಗಳು ಅಷ್ಟೇ ನಮ್ಗೆ ಬೇಗ ರೀಚ್ ಆಗ್ತಾ ಇರ್ಲಿಲ್ಲ. ಒಂದಷ್ಟು ಜನ ಇಟ್ಕೊಂಡು ಏನೋ ಹೇಳೋರು, ಇನ್ನೊಂದಷ್ಟು ಜನ ಅವ್ರು ನಮ್ಮವ್ರು ಅವ್ರು ಹೇಳಿದಾರೆ ನಾವು ಅವ್ರಿಗೆ ಹಾಕೋಣ ಅಂತ ಹೇಳೋರು. ಸೊ ದಿಸ್ ಇಸ್ ಹೌ ವೋಟಿಂಗ್ ಎಲ್ಲ ನಡೀತಾ ಇದ್ದು. ಬರ್ತಾ 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 ಸೋಷಿಯಲ್ ಮೀಡಿಯಾ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದ್ರೆ, ಯಾರೋ ಒಬ್ರು ದೊಡ್ಡವರು ಯೂತ್ಸ್ ಬಗ್ಗೆ ಏನೋ ಅಂದ್ಬಿಟ್ಟಿದ್ದಾರೆ. There are already parasites in society who attack their youngsters like cockroaches. They don't get any employment, they don't have any place in profession. Some of them become media, some of them become social media, some of them become RTI activists, some of them become another activists, and they start attacking everyone. ಇವಾಗ ಎಲ್ಲ ನೀವು ನೋಡ್ಬಿಟ್ಟಿದ್ದೀರಾ. ಅದನ್ನೇ ಇಟ್ಕೊಂಡು ಒಂದು ಪೇಜ್ನೇ ಕ್ರಿಯೇಟ್ ಮಾಡ್ತಾನೆ, ಅಂಡ್ ದಟ್ ಈಸ್ ಕಾಕ್ರೋಚ್ ಜನತಾ ಪಾರ್ಟಿ. ಎಷ್ಟು ಜನ ಫಾಲೋ ಮಾಡ್ತಾ ಇದ್ದೀರಾ ಅಂದ್ರೆ ಖುಷಿ ಆಗುತ್ತೆ. ನೈಸ್, ವೆರಿ ಗುಡ್, ಒಳ್ಳೇದು. ನಮ್ಮವ್ರು ಹೆಂಗೆ ಅಂದ್ರೆ, ಬೇರೆಯವ್ರು ಏನೋ ಮಾಡ್ತೀನಿ ಅಂತ ಹೋದ್ರೆ ಅವ್ರನ್ನ ಬೆಳೆಸ್ತೀವಿ ಹೊರ್ತು, ನಮ್ಮವ್ರು ಏನೋ ಆಲ್ರೆಡಿ ಮಾಡಿದಾರಲ್ಲ ಅವ್ರನ್ನ ಬೆಳೆಸೋಣ ಅನ್ನೋದು ನಮ್ಮಲ್ಲಿಲ್ಲ. ನಾನು ನಮ್ಮವರು ಅಂದ್ರೆ ನನ್ನನ್ನು ಸೇರಿಸ್ಕೊಂಡು ಹೇಳ್ತಾ ಇದೀನಿ, ನಾನೇನು ದೊಡ್ಡ ಸಾಚ ಅಲ್ಲ. ಬಟ್ ಐ ಸಪೋರ್ಟ್ ಪ್ರಜಾಕೀಯ. ಉಪ್ಪಿ ಸರ್ ಅವ್ರ ಮಾತಲ್ಲಿ ಕ್ಲಾರಿಟಿ ಇಲ್ಲ. ಅವ್ರು ಹೇಳ್ತಾ ಇರೋದ್ರಲ್ಲಿ ಅದು ಹೆಂಗ್ ಅಚೀವ್ ಮಾಡಕ್ ಸಾಧ್ಯ, ಅಥವಾ ಮ್ಯಾನಿಫೆಸ್ಟೇಷನ್ ಯಾವ ತರ ಆಗುತ್ತೆ ಅನ್ನೋದೆಲ್ಲ ನಿಮಗ್ ಡೌಟ್ ಇದೆಯಲ್ವಾ. ಆಗ್ಲಿ, ಉಪೇಂದ್ರ ಆಗ್ಲಿ, ಓಂ ಆಗ್ಲಿ, ಯಾವ್ದೋ ವರ್ಷದಲ್ಲಿ ತೆಗ್ದಿರೋದು. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ವಿ ಲವ್ ಯು ಬಾ ಅಂತ ಇರೋದನ್ನ ಕೆಲವರು ನಿನ್ನ ಅಕ್ಕನ್ ಬಾ ಇನ್ನು ಏನೇನೋ ವಿಚಿತ್ರವಾಗೆಲ್ಲ ಅನ್ಕೊಂಡಿದ್ದಾರೆ. ಅಂಡ್ ಅದ್ರದ್ದು ರಿಯಾಲಿಟಿ ಯಾವಾಗ ಗೊತ್ತಾಗಿದ್ದು? ನನಗೆ ಮೊನ್ನೆ ಗೊತ್ತಾಗಿದ್ದು. ನಮಗೂ ಗೊತ್ತಿರ್ಲಿಲ್ಲ ಅಣ್ಣ. ಅದು ಯಾರಿಗೆ ಗೊತ್ತಿತ್ತು? ಅದು ಗೊತ್ತಾ ನಿಮ್ಗೆ? ಅವತ್ತಿನ ಹಾಡನ್ನ ಇವಾಗ ಸಿನಿಮಾ ಯಾವಾಗ ಬಾಸ್ ನಮ್ಗೆ ಅರ್ಥ ಆಗೋದು ಕರೆಕ್ಟ್ ಆಗಿ. ಎಷ್ಟೋ ಜನಕ್ಕೆ ಇವಾಗ ಅರ್ಥ ಆಗಿದೆ ಅದೆಲ್ಲ. ಸೊ ನಂದು ಒಪಿನಿಯನ್ ಏನಂದ್ರೆ, ವೈ ನಾಟ್ ಒಂದ್ ಚಾನ್ಸ್ ಕೊಡ್ಬೋದಲ್ಲ, ಅವರು ಏನೋ ಮಾಡ್ಬೋದು ತಾನೆ. ಇವಾಗ ಎಲ್ಲಾ ಮೀಡಿಯಾದವ್ರಾಗ್ಲಿ ಆಫೀಸರ್ ಬಗ್ಗೆ ಮಾತಾಡ್ತಾ ಇದಾರೆ, ಅಂಡ್ ಅವ್ರನ್ನ ಕರೆಸಿ ಇಂಟರ್ವ್ಯೂ ಮಾಡೋದಾಗ್ಲಿ, ಪಾಡ್ಕಾಸ್ಟ್ ಮಾಡೋದಾಗ್ಲಿ ಎಲ್ಲ ಮಾಡ್ತಾ ಇದಾರೆ. ಇವತ್ತಿನವರೆಗೂ ಅವ್ರು ಹೇಳ್ತಾ ಇರೋದು ಏನಂದ್ರೆ, ಒಳ್ಳೆ ರೋಡು, ಒಳ್ಳೆ ಇದು ಟೂರಿಸಂ ಡೆವಲಪ್ ಆಗಬೇಕು, ಸಿವಿಕ್ ಸೆನ್ಸ್ ಬರಬೇಕು, ಜಾಬ್ಸ್ಗಳು ಕ್ರಿಯೇಟ್ ಆಗಬೇಕು. ನಾನು ಹೇಳಿದ್ ಏನೋ ನಾವೇನೋ ದೊಡ್ಡ ಇದಾಗ್ಬಿಡ್ಬೇಕು ಅಂತ. ಎಲ್ಲರೂ ಸುಖವಾಗಿ ಬದುಕುವಷ್ಟು ಅದ್ಭುತವಾಗಿದೆ ಈ ದೇಶ ಅಲ್ವಾ? ಅಷ್ಟು ಮಾಡ್ಬೋದಲ್ವಾ? ನಾನು ಹೇಳ್ತಿರೋದು ನಮ್ ಜನಕ್ಕಂತೂ ಅದು ಅರ್ಥನೇ ಆಗ್ತಾ ಇಲ್ಲ. ಏನಿಲ್ಲ, ಸುಮ್ನೆ ಕ್ಲಾರಿಟಿ ಬೇಕು ಅಂತ ಇದ್ದೀರಲ್ಲ. ನಿಮ್ಗೆ ಮುಂಚೆ ಇರೋರೆಲ್ಲ ಕ್ಲಾರಿಟಿ ಕೊಟ್ಟಿದ್ರಾ? ರೋಡ್ ಇಳಿಬೇಕು, ಮನೆಗೆ ಹೋಗ್ಬೇಕು ಅಂತಿರಲ್ಲ. ಕಾಕ್ರೋಚ್ ಜನತಾ ಪಾರ್ಟಿ ರೋಡ್ ಇಳಿಲಿಲ್ಲ ಸ್ವಾಮಿ, ಯಾವ ಮನೆಗೂ ಹೋಗಿಲ್ಲ ಸ್ವಾಮಿ, ಯಾವ ಕಾಲೇಜ್ಗೆ ಹೋಗ್ಬಿಟ್ಟು ಕಾಕ್ರೋಚ್ ಜನತಾ ಪಾರ್ಟಿ ಇದು ಮಾಡ್ತಾ ಇದ್ದೀನಿ ಸಪೋರ್ಟ್ ಮಾಡಿ ಅಂತ ಹೇಳಲಿಲ್ಲ. ರಿಯಾಲಿಟಿಲಿ ಅರ್ಥ ಮಾಡ್ಕೊಳ್ರಿ. ಆ್ಯಂಡ್ ಇನ್ಫ್ಯಾಕ್ಟ್ ಪ್ರಜಾಕೀಯಕ್ಕೆ ಸಪೋರ್ಟ್ ಮಾಡಬೇಕು, ಪ್ರಜಾಕೀಯ ರೂಲ್ ಮಾಡಬೇಕು. ಇವಾಗ ಎಲ್ಲ ಕಮೆಂಟ್ ಮಾಡ್ತೀರಾ,
ಸಿನಿಮಾ ತರ ಅಲ್ಲ ಪೊಲಿಟಿಕ್ಸ್, ಸಿನಿಮಾ ತರ ಅಲ್ಲ ಜೀವನ ಅಂತ. ಅಟ್ಲೀಸ್ಟ್ ಸಿನಿಮಾದಲ್ಲ ನಾವು ಉಪ್ಪಿ ಸರ್ ಏನ್ ಮಾಡಿದ್ದಾರೆ, ಏನ್ ಮಾಡ್ಬೇಕು ಅಂತಿದ್ದಾರೆ ಅನ್ನೋದನ್ನ ನೋಡಿದೀರಾ? ಇನ್ ಮಿಕ್ದವ್ರದ್ ನೋಡಿದೀರಾ ಯಾರಾದ್ರು? ಇಲ್ಲ. ಆಗಲ್ಲ ನಿನ್ ಕೈಲಾಗಲ್ಲ. ನಮ್ ಕರ್ನಾಟಕದಲ್ಲಿ ಕನ್ನಡನೇ ಸಾರ್ವಭೌಮ ಅನ್ನೋ ತರ ನಮ್ಮವ್ರನ್ನು ಸಪೋರ್ಟ್ ಮಾಡೋಣ. ಉಪ್ಪಿ ಸರ್ಗೆ ನಮ್ಗಿಂತ ಬೇರೆ ಕಡೆ ಇರೋ ಮರ್ಯಾದೆನೇ ಬೇರೆ ಲೆವೆಲ್ ಇದೆ. ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಎಲ್ಲ ಅವ್ರ ಬಗ್ಗೆ ಮಾತಾಡ್ತಾರೆ. ಅಂತ ಜೆಮ್ನ ಶೈನ್ ಮಾಡಕ್ ಬಿಡ್ತಾ ಇಲ್ವಲ್ಲ. ಸ್ವಾರ್ಥದಿಂದ ಒಂದ್ ಮಾತಾಡ್ಲ, ಉಪ್ಪಿ ಸರ್ ಏನಾದ್ರು ಈ ತರ ಒಂದ್ ಓಟ್ಗೆ ಇಷ್ಟು ಕೊಡ್ತೀನಿ ಅಂದ್ರೆ ಎಲ್ರು ಓಟ್ ಹಾಕ್ತೀರಾ? ಅವಾಗ ನಾವು ಓಟ್ ಹಾಕ್ತೀರಾ? ತೋರ್ಸ್ಬಿಟ್ಟು ನೋಡಿದ್ರು ಕ್ಲಾರಿಟಿ ಇಲ್ಲ ಅಂದ್ರೆ, ಒಂದಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊಂಡು ನೋಡಿದ್ರು ಕ್ಲಾರಿಟಿ ಸಿಕ್ಕಿಲ್ಲ ಅಂದ್ರೆ, ಟೈಮ್ ಇದ್ರೆ ಪ್ರಜಾಕೀಯ ಅನ್ನೋ ವೆಬ್ಸೈಟ್ ಅಲ್ಲಿ ನೋಡಿ ರಿಜಿಸ್ಟರ್ ಆಗಿ. ವಿಚಾರ ಬೇರೆನೇ ಇದೆ, ನಿಮ್ಗೊಂದು ಕ್ಲಾರಿಟಿ ಅವಾಗನ ಸಿಗ್ಬೋದು. ನಮ್ ದೇಶನೇ ಹೀಗೆ, ನಮ್ ದೇಶದ ಜನಗಳೇ ಹೀಗೆ. ಅದಕ್ಕೆ ಆ ಚರ್ಚಿಲ್ ಹೇಳಿದ್ದು, ದೀಸ್ ಇಂಡಿಯನ್ಸ್ ಆರ್ ಫಿಟ್ ಟು ಬಿ ರೂಲ್ಡ್, ನಾಟ್ ಟು ರೂಲ್.